ಕದರ ಮಂಡಲಗಿ ಇದು ಇಲ್ಲ, ಕಂಡಕ್ಟರ್ ಇಲ್ಲ, ಎಷ್ಟೊತ್ತಿಗೆ ಹೊರಡುತ್ತಾ ಗೊತ್ತಿಲ್ಲ. 3 ಬರುತ್ತೆ, ಕಾಂತೇಶ, ಭ್ರಾಂತೇಶ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ಳಿ. ನಾನಂತೂ ಮಸ್ತ್ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನುಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇವತ್ತು ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ ಆ ಟೆಂಪಲ್ ನೋಡಿದ್ರಿ. ನನಗೆ ಆ ಟೆಂಪಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಗೊತ್ತಾದರೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಾದರೆ ನಿಮಗೂ ಆ ಟೆಂಪಲ್ ಬಗ್ಗೆ ಹೇಳ್ತೀನಿ. ಇಲ್ಲಾಂದರೆ ಟೆಂಪಲ್ ಮಾತ್ರ 100% ಪಕ್ಕ ತೋರಿಸ್ತೀನಿ. ಆ್ಯಂಡ್ ಒಬ್ಬಳೇ ಹೋಗ್ತಿದ್ದೀನಿ ಗೈಸ್. ಸೊ ಹಾಗಾಗಿ ನೋಡೋಣ. ನನಗೂ ಲಾಗ್ ಮಾಡೋದಕ್ಕೂ ಒಂದು ಚಾನ್ಸ್ ಸಿಕ್ಕಂಗಾಯಿತು ಟೆಂಪಲಿಗೆ ಹೋಗ್ತಾ ಇರೋದ್ರಿಂದ. ಸೊ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಒಂದು ಸ್ವಲ್ಪ ಡಿಸೆಂಟಾಗಿ ರೆಡಿಯಾಗಿ ಬರ್ತೀನಿ. ಬನ್ನಿ ಗಾಯ್ಸ್. ಗಾಯ್ಸ್ ಇವಾಗ ರೆಡಿ ಆದೆ. ಏನಿಲ್ಲ ಗೈಸ್, ಲೆಗಿನ್ಸ್ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂಚೂರು ಡಿಸೆಂಟಾಗಿ ಟೆಂಪಲಿಗೆ ಹೋಗಬೇಕಲ್ಲ, ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ ಗೈಸ್. ನೋಡೋಣ, ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋ ಸಿಕ್ಕರೆ ಸರಿ, ಇಲ್ಲ ಹೇಳಿದ್ರೆ ನೋಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ನಿಮಗೆ ಟೆಂಪಲಲ್ಲಿ ಸಿಗ್ತೀನಿ ಗೈಸ್. ಬಸ್ ಸಿಕ್ತು ಗೈಸ್. ಬಸ್ಸೆಲ್ಲ ಖಾಲಿ ಇದೆ, ಬಟ್ ಡ್ರೈವರು ಇಲ್ಲ, ಕಂಡಕ್ಟರು ಇಲ್ಲ, ಎಷ್ಟೊತ್ತಿಗೆ ಹೊರಡುತ್ತಾ ಗೊತ್ತಿಲ್ಲ. ಟೈಮ್ ಆಗ್ಬಿಟ್ಟಿದೆ. ನೋಡೋಣ. ಆ್ಯಕ್ಚುಲಿ ಕತ್ಲಾಗೋದ್ರೊಳಗೆ ವಾಪಸ್ ಬರಬೇಕಂತ ಇದ್ದೆ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ ಬನ್ನಿ, ಬಸ್ ಹೋಗಲಿ. ಹಾಯ್ ಗೈಸ್, ನಾನು ಇವಾಗ ಟೆಂಪಲಿಗೆ ಬಂದೆ. ಇದು ಟೆಂಪಲ್ ಇರೋದು ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ. ಇದು ಇರೋದು ಕದರ ಮಂಡಲಗಿ ಅಂತ ಆಂಜನೇಯ ಟೆಂಪಲ್. ಬಂದಿದ್ದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳಿ. ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ. ಸಾಂಗ್ ಹಾಕಿದರೆ ಗೊತ್ತಿಲ್ಲ, ಸಾಂಗ್ ಕೇಳ್ತಿದೆ. ನನ್ನ ವಾಯ್ಸ್ ಅಷ್ಟು ಕೇಳ್ತಿದ್ದೀವಲ್ಲ ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ. ನೋಡಿ ಗೈಸ್, ಇದು ದ್ವಾರ ಬಾಗಿಲು. ಇಲ್ಲೆಲ್ಲ ಹಣ್ಣು ಕಾಯಿ ಎಲ್ಲ ಮಾರ್ತಾರೆ. ಹೀಗಿದೆ ಗೈಸ್ ಟೆಂಪಲ್. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಟೆಂಪಲ್. ಟೆಂಪಲ್ ನೇಮ್ ಬಂದುಬಿಟ್ಟು ಕಾಂತೇಶ್ವರ ಆಂಜನೇಯ ಸ್ವಾಮಿದು ಟೆಂಪಲ್ಲು. ಸೊ ಇಲ್ಲಿ ನೀವು ಬಂದರೆ ಇಲ್ಲಿ ಟೆಂಪಲ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ನಾನು ಇವಾಗ ಟೆಂಪಲಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ. ನೋಡಿ, ಇದೆ ಟೆಂಪಲ್ಲು. ಇಲ್ಲಿ ಇದು ಎಂಟ್ರೆನ್ಸ್ ಇದೆ. ಇಲ್ಲೇ ಆಂಜನೇಯ ಸ್ವಾಮಿ ಇದ್ದಾನೆ. ಆ್ಯಂಡ್ ಇಲ್ಲೇ ಹಿಂಗೆಲ್ಲ ಹಿಂಗೆ ಇಲ್ಲಿ ಎಲ್ಲ ಹೋಗೋದಿದೆ. ಇಂದ ಕಲ್ಯಾಣಿ ಕೂಡ ಇದೆ ಇಲ್ಲಿ. ನೋಡಿ, ಕಲ್ಯಾಣಿ ಹತ್ರ ನೆಟ್ಕೊಂಡು ಎಲ್ಲ ಚೆನ್ನಾಗೆ ಜಾಗ ಇದೆ. ಎಲ್ಲ ಕಲ್ಯಾಣಿ ಚೆನ್ನಾಗೆ ನೋಡ್ಬೋದು ಗೈಸ್. ಗೊತ್ತಿಲ್ಲ ಇಲ್ಲಿ ಹೇಗೆ ಹೋಗಿ ಹೇಗೆ ಬರಬೇಕಂತೇಳಿ, ಆದರೂ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೇ ಕಲ್ಯಾಣಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಹೀಗೆಲ್ಲ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಇನ್ನೂ ಏನೇನು ಹಿಂಗೆ ಕಾಣುತ್ತೆ ಅಂತ. ನಾನು ದೇವಸ್ಥಾನಕ್ಕೆ ಹೋಗೋದು ಹಿಂಗೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಹಿಂಗೆ ಹೋಗೋದ ಹಿಂಗೆ ಹೋಗೋದ ಅಂತ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೀನಿ. ನೋಡೋಣ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಗೈಸ್. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಥರ ಎಲ್ಲ ಎಲ್ಲರೂ ಮೊನ್ನೆ ವೀಡಿಯೋ ಮಾಡೋಕ್ಕೆ ಒಂಥರ ಆಗ್ತಿದೆ. ಬಿಕಾಸ್ ಎಲ್ಲರೂ ಮುಖ ನೋಡ್ತಿದ್ದಾರೆ, ಹುಡುಗಿ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ. ನೋಡೋಣ. ಯಾರೂ ಏನೂ ಅನ್ನಲಿಲ್ಲ ಅಂದರೆ ತೋರಿಸ್ತೀನಿ, ಯಾರಾದರೂ ಏನಾದರೂ ಅಂದರೆ ಅಷ್ಟೇ ಟೆಂಪಲ್ ಅಂತ ತೋರಿಸ್ತೀನಿ. ಅದಕ್ಕೆ ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಲ್ಲಿ ಇಡೀ ದೇವಸ್ಥಾನ ನಾನು ಸುತ್ತಿಟ್ಟಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಹೇಗಿದೆ ಅಂತ ಹೇಳಿ. ಕೆಲವೊಂದು ಕಡೆ ಎಲ್ಲ ವಾಯ್ಸ್ ಕೊಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಜನಗಳಿದ್ರು ಅಂತ. ಎಲ್ಲಾಗುತ್ತೋ ಅಲ್ಲಿ ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ
ಇಲ್ಲಿ ಅದು ಕಟ್ಟಡ ಪ್ರಸಾದ ನಿಲಯ ಕಟ್ಟಡ ಕಟ್ಟಿಸ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಇಲ್ಲೊಂದು ದೇವರ ರಾಘವೇಂದ್ರ ಸ್ವಾಮಿಯ ಬೃಂದಾವನ ಇದೆ. ನಾನು ಕಾಂತೇಶ್ವರ ದೇವರು ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ಇರೋದು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ವೀಡಿಯೋಸ್ಗಳನ್ನೆಲ್ಲ ಮಾಡಿಲ್ಲ. ಇಲ್ಲಿ ಹೋಗ್ಬೋದು. ನಾನು ಅಲ್ಲಿ ಎಲ್ಲ ನಿಮಗೆ ಆವಾಗಲೇ ನಾನು ಎಂಟ್ರೆನ್ಸ್ ಆಗಿದ್ದು ಅಲ್ಲೇ, ಸೊ ಹಾಗೆ ಅಲ್ಲೆಲ್ಲ ತೋರಿಸಿದೆ. ಇನ್ನೊಂದ್ಸರಿ ಅದೇ ಕಲ್ಯಾಣಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದು ದೇವಸ್ಥಾನ ಎಂಟ್ರೆನ್ಸ್ ಇಲ್ಲಿ ಕೂಡ ಇದೆ. ನೋಡ್ಬೋದು, ದೇವರು ಇಲ್ಲಿ ಕಾಣ್ತಾರೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಬಟ್ ಇಲ್ಲಿ ದೇವರು ಕಾಣುತ್ತೆ, ನೋಡಬಹುದು. ಗಾಯ್ಸ್, ಇವಾಗ ಟೆಂಪಲ್ ವಿಸಿಟ್ ಎಲ್ಲ ಮಾಡಿದೆ. ಇವಾಗ ನಿಮಗೆ ಸ್ವಲ್ಪ ಟೆಂಪಲ್ ಒಂಚೂರು ತೋರಿಸೋಣ ಅಂದ್ಕೊಂಡೆ. ಹಾಗಾಗಿ ಇಲ್ಲಿ ನೋಡಿ ನಾನು ಹಿಂದೆ ಕಾಣ್ತಾ ಇದೆಯಲ್ಲ, ಇದು ಕೂಡ ಎಂಟ್ರೆನ್ಸು. ಇನ್ನೊಂದು ವೀಡಿಯೋ ಹಾಕ್ತೀನಿ, ಅದು ಎಂಟ್ರೆನ್ಸು. ಬಟ್ ನಾನು ಇಲ್ಲ ಅಂದ್ಕೊಂಡು ಇಲ್ಲಿ ಬಂದು ಫುಲ್ ಸುತ್ತಾಡ್ಕೊಂಡ್ಬಿಟ್ಟೆ. ಇಲ್ಲಿ ಇದೆ, ಅಲ್ಲಿ ನೀವು ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಅಲ್ಲೇ ದೇವಸ್ಥಾನ ಇರೋದು. ಇಲ್ಲೆಲ್ಲ ಮೇಲ್ಗಡೆ ಆಂಜನೇಯ ಇದೆಲ್ಲ ಇದೆ, ಆಂಜನೇಯಂದೆಲ್ಲ ಥರ ಮಾಡಿದ್ದಾರೆ ನೋಡಿ. ಇಷ್ಟೇ, ಇಲ್ಲಿ ಏನೂ ಇಲ್ಲ. ಇಲ್ಲಿ ಯಾರೋ ಸಣ್ಣ ಮಕ್ಕಳೆಲ್ಲ ಮಾತಾಡ್ತಿದ್ದಾರೆ. ಹಾಯ್ ಮಾಡ್ರ, ಹಾಯ್ ಅನ್ರಿ, ಹಾಯ್ ಬಾಯ್ ಬಾಯ್ ಇಲ್ಲ. ಹೀಗೆ ಅಷ್ಟೇ. ಇಲ್ಲಿ ಜಾಸ್ತಿ ಅಂದರೆ ಅದೇ ಆಂಜನೇಯನೇ ಫೇಮಸ್ಸು, ಹಾಗಾಗಿ ಇಲ್ಲಿ ಎಲ್ಲರೂ ಬರ್ತಾರೆ. ಸೊ ನಾನು ಬಂದಿದ್ದೀನಿ, ನಾನು ಹೇಗೆ ಬರೋದಂತಲೂ ಹೇಳಿದ್ದೀನಿ. ಇನ್ನೊಂದು ಡೀಟೇಲಾಗಿ ಹೇಳ್ತೀನಿ. ಅಂದರೆ ಇನ್ನೊಂದು ಸರಿ ಕಲ್ಯಾಣಿ ಹತ್ರ ಹೋಗಿ ನಿಮಗೆ ಕಲ್ಯಾಣಿನ ಕರೆಕ್ಟಾಗಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನನಗೆ ನೆಕ್ಸ್ಟ್ ಏನು ಕಂಟೆಂಟ್ ಮಾಡಬೇಕಂತ ಏನು ನನಗೆ ಗೊತ್ತಾಗ್ತಿರ್ಲಿಲ್ಲ. ತುಂಬ ಯೋಚನೆ ಮಾಡ್ತಿದ್ದೆ, ಅದೇನೋ ಗೊತ್ತಿಲ್ಲ, ದೇವರೇ ಕರ್ಸ್ಕೊಂಡ ಅನ್ಸುತ್ತೆ ನನ್ನನ್ನು. ಸೊ ನಾನು ಫಸ್ಟ್ ಲಾಗಲ್ಲೇ ಹೇಳಿದ್ದೆ ಎಲ್ರಿಗೂ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಹೇಳಿ. ನನ್ನ ಲಾಗಿಗೂ ಒಳ್ಳೇದು ಅಂತ ಕೇಳ್ಕೊಂಡಿದ್ದೆ. ನಾನು ಸೆಕೆಂಡ್ ಲಾಗಿಗೆ ಲಾಗ್ ಮಾಡೋದಕ್ಕೆ ಆಂಜನೇಯ ಟೆಂಪಲ್ಗೆ ಬಂದಿದ್ದೀನಿ, ಈ ದೇವಸ್ಥಾನಕ್ಕೆ ಬಂದು ಲಾಗ್ ಮಾಡ್ತಿದ್ದೀನಿ. ಸೊ ನನಗೆ ಆಂಜನೇಯನೇ ಕರ್ಸ್ಕೊಂಡ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ನನಗೆ ಆಂಜನೇಯನ ಆಶೀರ್ವಾದ ಸಿಗಲಿ, ಈ ನನ್ನ ಲಾಗ್ ಚೆನ್ನಾಗಾಗಲಿ ಅಂತ ಹೇಳಿ ನೀವು ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದರೆ, ಇಲ್ಲಿ ಕಲ್ಯಾಣಿ ಹಿಂದೆ ಕಾಣ್ತಾ ಇದೆಯಲ್ಲ, ಕಲ್ಯಾಣಿನೇ ನಿಮಗೆ ಡೀಟೇಲಾಗಿ ತೋರಿಸ್ಬೇಕಂತ ಹೇಳಿ ಇನ್ನೊಂದು ಸರಿ ಬಂದೆ. ಇಲ್ಲಿ ನೋಡಿ, ಐ ಥಿಂಕ್ ಇವಾಗ ಕರೆಕ್ಟಾಗಿ ಕಾಣಿಸ್ಬಹುದು. ಹೋಗ್ಬಿಡ್ತಾರೆ ಅಂತ ಹೇಳಿ ಈ ಥರ ಕಂಬಿ ಬೇಲಿ ಎಲ್ಲ ಹಾಕಿಬಿಟ್ಟಿದ್ದಾರೆ. ಇದು ಆಂಜನೇಯ ನಿಮಗೂ ಒಳ್ಳೇದು ಮಾಡಲಿ. ನೀವು ಯಾರಾದರೂ ಈ ಕಡೆ ರಾಣೆಬೆನ್ನೂರು ಸೈಡ್, ದಾವಣಗೆರೆ ಸೈಡ್ ಇದ್ದರೆ ಇಲ್ಲಿ ಬನ್ನಿ, ಟೆಂಪಲ್ಲು ಚೆನ್ನಾಗಿದೆ. ಅಂದರೆ ಆಂಜನೇಯ 3 ಬರುತ್ತೆ, ಕಾಂತೇಶ, ಭ್ರಾಂತೇಶ, ಇನ್ನೊಂದು ಅಷ್ಟು ನೆನಪಾಗ್ತಿಲ್ಲ ಗೈಸ್. ಅದನ್ನು ಮೂರು ಆಂಜನೇಯನು ಒಂದೇ ದಿನ ನೋಡಿದ್ರೆ ತುಂಬ ಒಳ್ಳೆಯದಂತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ನಾನು ಇವತ್ತು ಕಾಂತೇಶ್ವರನ ನೋಡಿದೆ. ಒಂದು ಭ್ರಾಂತೇಶನು, ಇನ್ನೊಂದು ಯಾವುದೋ ಶಿಕಾರಿಪುರದ ಹತ್ರ ಇದೆ. ಶಿಕಾರಿಪುರದಲ್ಲೇ ಇದೆ. ಇದು ಕಾಂತೇಶ. ದೇವಸ್ಥಾನ ಈ ಥರ ಇದೆ. ಈ ಮರ ಅಲ್ಲಿ ಒಂದು ಕಲ್ಯಾಣಿ ಹತ್ರ ಒಂದು ದೇವಸ್ಥಾನ ಅಲ್ಲಿಂದ ದೊಡ್ಡ ಕಂಡಿದೆ, ಅದೇ ದೇವಸ್ಥಾನ. ಇಷ್ಟು ಕಲ್ಯಾಣಿ ಗಾಯ್ಸ್. ಇಷ್ಟೇ ಗಾಯ್ಸ್, ಇವತ್ತು ನಾನು ಬಂದಿದ್ದು ಕಾಂತೇಶ್ವರ ದೇವಸ್ಥಾನ, ಕದರ ಮಂಡಲಗಿ ಈ ಊರಲ್ಲಿ ಬಂದಿದ್ದೆ. ಏನಂತಂದರೆ ನನಗೆ ಈ ಊರ ಹೆಸರು ಕೂಡ ಕರೆಕ್ಟಾಗಿ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಬಿಕಾಸ್ ನಮ್ಮಮ್ಮ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಈ ಊರಿಗೆ ಹೋಗು ಅಂತ ಹೇಳಿದ್ರು. ಹಾಫ್ ಡೇ ಕ್ಲಾಸ್ ಮುಗಿಸ್ಕೊಂಡು ಸಡನ್ನಾಗಿ ರೆಡಿಯಾಗಿ ಬಂದೆ. ಊರ ಹೆಸರು ಕೂಡ ನಿಮಗೆ ಹೇಳೋದಕ್ಕೆ ಊರ ಹೆಸರನ್ನ ಬಯಟ್ ಮಾಡಿ ಇವಾಗ ಹೇಳ್ತಾ ಇದ್ದೀನಿ ಗೈಸ್. ಕದರ ಮಂಡಲಗಿ ಇದೆ ಗೈಸ್ ಊರ ಹೆಸರು. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು, ಚೆನ್ನಾಗಿದೆ, ಬನ್ನಿ ಅಂತ ಹೇಳ್ತೀನಿ ಗೈಸ್. ಅಷ್ಟೇ, ಮುಂದೆ ಏನು ಹೇಳೋದಂತ ಗೊತ್ತಾಗ್ತಿಲ್ಲ. ನಾನು ಮತ್ತೆ ಇಲ್ಲಿಂದ ದಾವಣಗೆರೆಗೆ ವಾಪಸ್ ಹೋಗಬೇಕು. ಅಕಸ್ಮಾತ್ ದಾವಣಗೆರೆಯಿಂದ ಈ ಊರಿಗೆ ಯಾರಾದರೂ ಬರೋರಿದ್ದರೆ ದಾವಣಗೆರೆಯಿಂದ ರಾಣೆಬೆನ್ನೂರಿಗೆ ಬಂದು ರಾಣೆಬೆನ್ನೂರಿಂದ ಬ್ಯಾಡಗಿ ಬಸ್ ಹತ್ತಿದರೆ ಒಂದು ರಾಣೆಬೆನ್ನೂರಿಂದ ಇಲ್ಲಿಗೆ ಒಂದು 10 ಕಿಲೋಮೀಟರ್ಸ್ ಇದೆ ಅಷ್ಟೇ, ತುಂಬ ಏನು ದೂರ ಇಲ್ಲ. ಸೊ ಬನ್ನಿ, ವಿಸಿಟ್ ಮಾಡಿ, ಪ್ಲೇಸ್ ಚೆನ್ನಾಗಿದೆ, ದೇವ್ರ ದರ್ಶನ ಮಾಡಿ, ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಆದರೆ ಆಲ್ಮೋಸ್ಟ್ ಆಗಲ್ಲ, ನಾನು ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ. ಸೊ ನಾನು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್.
subscribe to my YouTube channel. See you on next video. Bye.